ನೀವು ಬಹುಶಃ ದಮ್ ಬಿರಿಯಾನಿ ತಿಂದಿರ್ತೀರ, ಆದರೆ ದಮ್ಮಲ್ಲಿ ಮಾಡಿದಂಥ ಒಂದು ಸ್ವೀಟ್ ಐಟಮ್ಸ್ ತಿಂದಿದ್ದೀರಾ? ತಿನ್ನುವ ಬನ್ನಿ. வாங்க சாப்பிட்டு பாருங்க, டேஸ்ட் பண்ணி பாருங்க. முட்டை மிட்டாய் தம்கா ரோட். வாங்க சாப்பிட்டு பாருங்க, வாங்க டேஸ்ட் பண்ணி பாருங்க, வாங்க வாங்க. முட்டை மிட்டாய் தம்கா ரோட் சாப்பிட்டு பாருங்க. இது வேற ஃப்ளேவரா? அது முட்டை மிட்டாய், இது தம்கா ரோட். வாங்க முட்டை மிட்டாய் தம்கா ரோட் டேஸ்ட் பண்ணி பாருங்க, வாங்க. 115. ಇದರ ಹೆಸರು ದಮ್ಕಾ ರೋಟ್ ಅಂತೆ. ನಂಗೆ ಅವರು ಹೇಳುವಾಗ ಗೊತ್ತಾಗಲಿಲ್ಲ. ಆಮೇಲೆ ಅವರು ವಿಸಿಟಿಂಗ್ ಕಾರ್ಡ್ ಅವ್ರದ್ದು ಕೊಟ್ಟರು, ಅದರಲ್ಲಿ ಬರ್ದಿತ್ತು. ಅವಾಗಲೇ ನಂಗೆ ಗೊತ್ತಾಗಿದ್ದು ಇದರ ಹೆಸರು ಪ್ರಾಪರ್ ಆಗಿ. ಇದಕ್ಕೆ ಹೆಸರು ಹೇಗೆ ಬಂತು ಅಂದರೆ, ಬಿರಿಯಾನಿ ಮಾಡುವಾಗ ಹೇಗೆ ನಾವು ದಮ್ಮಲ್ಲಿ ಹಾಕ್ತೇವೆ ಅದೇ ಥರ ಇದರ ಪ್ರೊಸೆಸ್ ಇವರು ಫಾಲೋ ಮಾಡ್ತಾರೆ. ಅದರಿಂದಾಗಿ ದಮ್ಕಾ ರೋಟ್ ಅಂತ ಹೆಸರಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ನೋಡಿದ್ರಲ್ಲಿ ಒಂದು 100 ಗ್ರಾಮ್ ತಿಂದಿದ್ದೆ. இதோட பேர் என்ன சொன்னீங்க? தம்கா ரோட். தம்கா பீஸ் பேட்ச். என்ன அது மீனிங் என்ன அப்படின்னா? அது வந்து தம் பண்ற உள்ள போட்டு தம் பண்ணி தம் பண்ணதுக்கு அப்புறம் தான் பிரியாணி மாதிரி தம்கா ரோட். தம்முக்கு வைக்கிறது. பூணு போட்டுருங்க. ಇದಕ್ಕೆ ಅವರು 5 days ವ್ಯಾಲಿಡಿಟಿ ಕೊಡ್ತಾರೆ. ಆದರೆ ಮಾಡಿದ ಮೇಲೆ ಎಷ್ಟು ಬೇಗ ತಿಂತೀವೋ ಅಷ್ಟು ಟೇಸ್ಟ್ ಜಾಸ್ತಿ. ನಾನು ಅಲ್ಲಿಂದ ಬಂದಾಗ ಇಲ್ಲಿಗೆ ತಂದಾಗ ತಿಂದೆ. ಒಂದು 60 ರೂಪಾಯಿಗೆ ಸ್ವಲ್ಪ ಕೊಟ್ಟರು ನನಗೆ, 100 ಗ್ರಾಮ್ ಅಷ್ಟು ಕೊಟ್ಟರು. ನಾನು ತಂದೆ. ಅಲ್ಲಿ ಹೇಗೆ ತಿನ್ನುವಾಗ ಇತ್ತು ಟೇಸ್ಟು, ಇಲ್ಲಿ ತಂದಾಗಿರಲಿಲ್ಲ. ಸೊ ಎಷ್ಟು ಬೇಗ ತಿಂತೀರಾ ಅಷ್ಟು ಒಳ್ಳೆಯದು. ಈ ಥರದ ವೀಡಿಯೋಸ್ಗಳಿಗಾಗಿ ಶಾಕಿ ಟಾಕಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.